ನಮಸ್ತೆ ವೀಕ್ಷಕರ. ನೋಡಿ, ಇತ್ತೀಚೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸಾಕು, ತಕ್ಷಣ ಮಾಡಿಬಿಡ್ಬೇಕು ಅದನ್ನು, ಅಥವಾ ಡಿಲೇ ಮಾಡಬಾರ್ದು, ಈಗಲೇ ಸ್ಟಾರ್ಟ್ ಮಾಡಬೇಕು, ಈಗಲೇ ಮುಗಿಸ್ಬೇಕು ಅಂತ ಒಂಥರ ಆತುರವಾಗಿ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮಗಳ ಮನಸ್ಥಿತಿ ಹಂಗಾಗೋಗಿದೆ. ಈ ಯಾಂತ್ರಿಕ ಯುಗದಲ್ಲಿ ಎಲ್ಲನೂ ಕಾಂಪಿಟೇಷನ್. ಅಯ್ಯೋ, ಈ ಕೆಲಸ ನಾನು ಮಾಡಿದ್ರೆ ನೆಕ್ಸ್ಟ್ ಯಾರೋ ಮಾಡಿಬಿಡ್ತಾರೆ, ಅಯ್ಯೋ ಈ ಕೆಲಸ ಇವತ್ತು ಆಗದೆ ಇದ್ದರೆ ಆಗಲ್ಲ, ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಅಂತ ಏನೋ ಒಂದು ಮನಸ್ಸಿನಲ್ಲಿ ಭಯ, ದುಗುಡ, ಆ್ಯಂಗ್ಸೈಟಿ ಅನ್ನೋದು ಕಾಡ್ತಾ ಇದೆ. ಯಾಕೆ ಗೊತ್ತಿಲ್ಲ. ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಸಮಯ ಬೇಕು ಅನ್ನೋದು ಗೊತ್ತಿದ್ದರೂ ಕೂಡ ಬೇಗ ಮಾಡೋದಕ್ಕೆ ಹೋಗಿ ಆ ಕೆಲಸನ ಅರ್ಧಂಬರ್ಧ ಮಾಡ್ತೀರಾ, ಅಥವಾ ಹಾಳು ಮಾಡೋದ್ರಲ್ಲಿ ನಾವು ನಿಸ್ಸೀಮರಾಗ್ಬಿಟ್ಟಿದ್ದೀವಿ ಅಲ್ವಾ. ಈಗ ಒಂದು ಗಿಡದಲ್ಲಿ ಕಾಯಾಗಿ ಅದು ಹಣ್ಣಾಗೋದಕ್ಕೆ ಎಷ್ಟು ಸಮಯ ತೊಗೊಳುತ್ತೆ? ಅದಕ್ಕೆ ಆದಂಥ ಒಂದು ನಿಗದಿತ ಸಮಯ ಅಂತ ಇರುತ್ತಲ್ವ. ಎಲ್ಲ ಟೈಮಲ್ಲೂ ಮಾವಿನ ಹಣ್ಣು ಬಿಡಲ್ಲ, ಎಲ್ಲ ಟೈಮಲ್ಲೂ ಕಲ್ಲಂಗಡಿ ಹಣ್ಣು ಬಿಡಲ್ಲ. ಹೀಗೆ ಫ್ರೂಟ್ಸ್, ಫ್ಲವರ್ಸ್, ಪ್ರತಿಯೊಂದು ಜೀವಿಗೂ ಅದರದ್ದು ಒಂದು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ಮಾತ್ರ ಅವು ಆಗ್ತವೆ ಅಥವಾ ಸಂಭವಿಸ್ತವೆ ಅಲ್ವಾ. ಇದನ್ನು ಮನುಷ್ಯ ಗೊತ್ತಿದ್ದು ಕೂಡ ಪಟ್ ಅಂತ ಏನೋ ಒಂದು ಅಡುಗೆ ಮಾಡಬೇಕು ಅಂತ ಹೇಳಿದ್ರು, ಅನ್ನ ಬೇಯಬೇಕಾದ್ರೂ ಸ್ವಲ್ಪ ಸಮಯ ಬೇಕಲ್ಲ. ಬಟನ್ ಹೊತ್ತಿದ ತಕ್ಷಣ ಒಂದು ನಿಮಿಷದಲ್ಲಿ ಅನ್ನ ಆಗಬೇಕು, ನಂಗೆ ಟೈಮ್ ಇಲ್ಲ, ಅರ್ಜೆಂಟ್ ಹೋಗಬೇಕು. ಯಾಕೆ? ಯಾವ ಒಂದು ಮಾಯೆಯಲ್ಲಿ ನಾವು ಓಡ್ತಾ ಇದ್ದೀವಿ? ಯಾಕೆ ನೀವು ಹೆದರ್ತಾ ಇದ್ದೀರಾ? ಯಾಕೆ ಮನುಷ್ಯರು ಈ ಕಾಲದಲ್ಲಿ ಈ ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಒಂಥರ ಹೆದರ್ಕೊತಾ ಇದ್ದಾರೆ. ಅಯ್ಯೋ ಕಾಲ ಹೋಗ್ಬಿಡುತ್ತೆ, ಅಯ್ಯೋ ಏನೋ ನಾನು ಇದು ಮಾಡದೆ ಹೋದರೆ ಮುಂದೆ ಮಾಡೋಕ್ಕಾಗಲ್ಲ ಅಂತ ಹೆದರ್ಕೊಂಡು ನನ್ನ ಜೀವನ ಇನ್ನೇನು ಮುಗಿದೋಗುತ್ತೆ ಅನ್ನೋ ಲೆವೆಲ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ನಾನಿದ್ದಾಗೆ ಇವೆಲ್ಲ ಮುಗಿಸ್ಬೇಕು, ಎಲ್ಲ ಇದು ಮಾಡಬೇಕು, ನಾನು ಹೋದರೆ ಹಿಂಗೆ ಮಾಡಬೇಕು ಅಂತ ಹೋದ ಮೇಲೂ ಏನು ಮಾಡಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡಿ ಬರೆದಿಟ್ಕೊಂಡ್ಬಿಡ್ತೀರಾ. ಅಷ್ಟು ಭಯ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ. ನಾನು ಹೇಳೋದಿಷ್ಟೇ, ಈಗ ಸಮಯ ಅಥವಾ ಒಂದು ಕಾಲ ಅಂತೀವಲ್ಲ, ನಾವು ಟೈಮ್ ಅಂತೀವಲ್ಲ, ಇದು ಇಟ್ಸ್ ಜಸ್ಟ್ ಎ ಯೂನಿಟ್ ಆಫ್ ಮೆಷರ್ಮೆಂಟ್ ಅಷ್ಟೇ ಅಲ್ವಾ. ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಾವು ಜಸ್ಟ್ ಅದನ್ನು ಲೆಕ್ಕ ಹಾಕ್ಬೋದು ಅಷ್ಟೇ, ಇಷ್ಟು ಕಾಲ ಆಯಿತು ಅಂತ. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆಯಿಂದ ಆಫೀಸಲ್ಲಿ 8 ಅವರ್ 9 ಅವರ್ ಕೆಲಸ ಮಾಡೋದು ನಿಮಗೆ ಯಾವುದೋ ಒಂದು ಯುಗ ಅಥವಾ ಎಷ್ಟೋ ಕಾಲ ಕಳೆದೆ ನಾನು ಅನ್ನಂಗೆ ಅನಿಸುತ್ತೆ. ಬಟ್ ನೈಟಲ್ಲಿ ನೀವು ಮಲ್ಕೊಂಡಿದ ತಕ್ಷಣ ಒಂದು 6 ಅವರ್ಸ್ ಡೀಪ್ ಸ್ಲೀಪ್ ಹೋಗ್ಬಿಟ್ರೆ ಎದ್ಮೇಲೆ ನಿಮಗೆ ಆ 6 ಗಂಟೆ 7 ಗಂಟೆ ಏನು ನೀವು ನಿದ್ದೆ ಮಾಡಿರ್ತೀರ ಅದು ಹೆಂಗೋಯ್ತು ಅಂತಂದರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ. ಆಮೇಲೆ ಎದ್ಬಿಟ್ಟು ಅಯ್ಯೋ ನಾನು ಇಷ್ಟೊತ್ತು ಮಲ್ಕೊಬಿಟ್ಟ, ಅಯ್ಯೋ ನಾನು ಏನೇನೋ ಕೆಲಸ ಮಾಡಬೇಕಿತ್ತು, ಬೇರೆಯವರೆಲ್ಲ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ, ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ನಾನು ವೇಸ್ಟ್ ಮಾಡಿಬಿಟ್ಟೆ ಅಂತ ಬೇರೆ ಪಶ್ಚಾತ್ತಾಪ ಪಟ್ಕೊತೀರಾ. ಇದೆಲ್ಲ ನೋಡ್ತಾ ಇದ್ರೆ ನೀವು ಹುಟ್ಟಿರೋದು ನಾರ್ಮಲ್ಲಾಗಿ ಜೀವನ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸುಖವಾಗಿ ಬಾಳಿ ಹೋಗೋದಕ್ಕೆ. ಮನುಷ್ಯ ಹುಟ್ಟಿದ ಮೇಲೆ ಸಾವನ್ನ ಓದ್ಕೊಂಡೇ ಬರ್ತಾನೆ ಅಲ್ವಾ. ಯಾರೂ ಇಲ್ಲಿ ಪರ್ಮನೆಂಟಾಗಿ, ಇವನ್ ಅಲೆಕ್ಸಾಂಡರ್ ವರ್ಲ್ಡ್ ಕಾನ್ಕರ್ ಮಾಡಿ ಅವನು ಕೂಡ ಏನು ಎತ್ಕೊಂಡು ಹೋಗಲಿಲ್ಲ. ಅಂಥದ್ರಲ್ಲಿ ನೀವು ಏನೋ ಆಫ್ಟರ್ ಆಲ್ ಏನೋ ಒಂದು ಸಣ್ಣ ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ಪಶ್ಚಾತ್ತಾಪ ಪಟ್ಕೊಂಡು ಅಯ್ಯೋ ನಾನು ಬದುಕಿರೋದೇ ವೇಸ್ಟು ಅಂತ ಹೇಳಿ ಯಾಕೆ ನೀವು ದುಃಖ ಪಡ್ತೀರಾ? ಏನೂ ಆಗಲ್ಲ. ಕಾಲ ನಾನು ಹೇಳ್ದಂಗೆ ಇಟ್ಸ್ ಎ ಯೂನಿಟ್ ಆಫ್ ಇಟ್ಸ್ ಎ ಮೆಷರ್ಮೆಂಟ್ ಯೂನಿಟ್ ಅಷ್ಟೇ. ನಾವು ಹೆಂಗೆ ಬಳಸ್ಕೊತೀವಿ ಅದು ನಮಗೆ ಬಿಟ್ಟಿದ್ದು. ಎವ್ರಿ ಒನ್ ಹ್ಯಾವ್ ದ ಓನ್ ಸ್ಟೈಲ್. ಅಂದರೆ ಎಲ್ಲರಿಗೂ ಅವ್ರವ್ರ ಸ್ಟೈಲಲ್ಲಿ ಅವ್ರ ಜೀವನ ಮಾಡೋದು ಇರುತ್ತೆ. ನೀವು ಅವ್ರ ಥರ ಜೀವನ ಮಾಡೋಕ್ಕಾಗಲ್ಲ, ಅವ್ರ ನಂತರ ಜೀವನ ಮಾಡೋಕ್ಕಾಗಲ್ಲ, ಅಥವಾ ಬೇರೆಯವ್ರ ಥರ ನಾವು ನೋಡಿಕೊಂಡು ಅವ್ರ ಥರ ಆಗಬೇಕು ಅಂತ ಅಂದ್ಕೊಳಕ್ಕಾಗಲ್ಲ. ಸೊ ಡೋಂಟ್ ವರಿ ಅಬೌಟ್ ಟೈಮ್. ಆಗೋಗುತ್ತೆ. ಒಂದು ಯೂನಿವರ್ಸಲ್ ಟ್ರುತ್, ಪ್ರಪಂಚದಲ್ಲಿ ಒಂದು ಸತ್ಯ ಏನಂತೆ ಗೊತ್ತಾ? ನೀವು ಅಥವಾ ನಾವು ಇದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ದ ಶೋ ವಿಲ್ ಗೋ ಆನ್, ದ ಶೋ ವಿಲ್ ಕಂಟಿನ್ಯೂ. ನಾವು ಇಲ್ಲ ಅಂದ್ಬಿಟ್ಟು ಸೂರ್ಯನೇ ಬರಲ್ಲ ಅಥವಾ ಪ್ರಪಂಚ ಭೂಮಿ ತಿರುಗೋದೇ ನಿಂತೋಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಪ್ರತಿಯೊಂದು ಪ್ಲೇಸಲ್ಲೂ ಕೂಡ, ಈವನ್ ನಿಮಗೆ ಕೆಲಸದ ಆಫೀಸ್ ಪ್ರೊಫೆಷನಲ್ ಆಗಲಿ ಅಥವಾ ಪರ್ಸ್ನಲ್ ಆಗಲಿ ಮನೆಯಲ್ಲಾಗಲಿ, ದೇರ್ ಇಸ್ ಆಲ್ವೇಸ್
ರಿಪ್ಲೇಸ್ಮೆಂಟ್ ಫಾರ್ ಯು. ನಮಗೆ ನಿಮಗೆ ಆಲ್ವೇಸ್ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೊಬ್ಬರು ಮಾಡೋ ಪ್ರಮೇಯ ಬರುತ್ತೆ, ಬರಲೇಬೇಕು. ಯಾಕೆಂದರೆ ಎಲ್ಲ ಕೆಲಸನೂ ನಾವು ಮಾಡೋಕ್ಕಾಗಲ್ಲ. ನಾವೆಲ್ಲ ಮಾಡಬೇಕು, ನಾವೇ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಕೆಲವೊಂದು ಕೆಲಸ ಬೇರೆಯವರಿಂದನೂ ಆಗುತ್ತೆ. ಸೊ ಈ ಭ್ರಮೆನ ಬಿಟ್ಬಿಡಿ. ಎಲ್ಲ ನಾನೇ ಮಾಡಬೇಕು, ನಾನು ಇಲ್ಲದೇ ಇದ್ದರೆ ಮನೆಯೇ ಓಡಲ್ಲ, ನಾನು ಇಲ್ಲದೇ ಇದ್ದರೆ ಕೆಲಸನೇ ಭೂಮಿನೇ ತಿರ್ಗೋದು ನಿಂತ್ಕೊಂಡ್ಬಿಡುತ್ತೆ ಅಥವಾ ಸೂರ್ಯನೇ ಹುಟ್ಟಲ್ಲ ಅಂತ ಈ ಭ್ರಮೆ ಇದೆಯಲ್ಲ, ಇದನ್ನು ಬಿಟ್ಬಿಡಿ. ಆ್ಯಸ್ ಐ ಸೆಡ್, there is always a replacement, both in professional side as well as on personal front. ಜೀವನ ನೀವಿದ್ದರೆ ಚೆನ್ನಾಗಿರುತ್ತೆ, ಓಕೆ. ಬಟ್ ನೀವು ಹೋಗಿದ ತಕ್ಷಣ ಎಲ್ಲರೂ ಅವ್ರವ್ರ ಜೀವನ ಕಳ್ಕೊಂಡ್ಬಿಡ್ತಾರ? ಯಾರು ಕಳ್ಕೊಳಲ್ಲ. ಅವ್ನು ಇದ್ದಿದ್ದೇ ಇಷ್ಟು, ಆಯುಷ್ ಇದ್ದಿದ್ದೇ ಇಷ್ಟು, ಓದಾರಿ ಅಂತ ಹೇಳ್ತಾರೆ ಅಲ್ವಾ. ಇವನು ಪ್ರಾಣ ಕೊಡ್ತೀನಿ ಅಂತ ಹೇಳೋ ಸಂಗಾತಿ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ, ಅವ್ರು ಪ್ರಾಣ ಬಿಟ್ಬಿಡ್ತಾರಾ? ನೆವರ್. ಎಲ್ಲರೂ ಹೇಳ್ಬೋದಷ್ಟೇ ನಾವು ಇದ್ದೀವಿ ಅಂತ. ಬಟ್ ಅಲ್ಟಿಮೇಟ್ಲಿ ನಿಮಗೆ ನೀವೇ ಒಂದು ಪ್ರಯಾರಿಟಿ ತೊಗೋಬೇಕು. ಅಂದರೆ ಯು ಶುಡ್ ಗಿವ್ ಪ್ರಯಾರಿಟಿ ಟು ಯುವರ್ ಟೈಮ್. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮಾಡೋದಕ್ಕೆ ಒಂದು ಸಮಯ ತಗೊಳ್ಳಿ. ಯಾವಾಗೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಬೇಡಿ. ಆತ್ರದಿಂದ ಕೆಲಸ ಮಾಡೋದ್ರಿಂದ ನಿಮಗೆ ಮೈಂಡ್ ತೃಪ್ತಿ ಆಗ್ಬೋದೇ ಹೊರತು ಅದರಿಂದ ಯಾವುದು ಪ್ರಪಂಚದಲ್ಲಿ ನೀವು ಏನನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಮಳೆ ಬರೋದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಥವಾ ಭೂಕಂಪ ಆಗೋದನ್ನ ತಡೆಯೋಕ್ಕಾಗತ್ತಾ? ಎಷ್ಟೇ ಟೆಕ್ನಾಲಜಿ ಉಪಯೋಗಿಸಿ, ನೀವು ಏನೇ ತಂತ್ರಜ್ಞಾನ ಇದ್ರೂ ಕೂಡ ನಾವು ಪ್ರಕೃತಿಲಿ ನಡೆಯುತ್ತಾ ಇರೋ ವಿಕೋಪಗಳಿಗೆ, ಪ್ರಕೃತಿ ಚೇಂಜ್ ಆಗ್ತಾ ಇರೋದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲ ನಾನೇ ಮಾಡ್ತೀನಿ ಅಥವಾ ನಾನು ಇಲ್ಲದೇ ಇದ್ರೆ ನಡೆಯಲ್ಲ, ಇಲ್ಲಿ ನಾನು ಬೇಕೇ ಬೇಕು ಅಂತ ಅಂದ್ಕೊಂಡು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಲ್ಲ, ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಪ್ರತಿಯೊಂದಕ್ಕೂ ರೀಪ್ಲೇಸ್ಮೆಂಟ್ ಅನ್ನೋದು ದೇವರು ಮಾಡಿರ್ತಾನೆ. ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ಕೆಲಸ ಮಾಡಿ. ಅದಕ್ಕೆ ಅದರದ್ದೇ ಆದಂಥ ಸಮಯ ಇರುತ್ತೆ, ಆ ಸಮಯದಲ್ಲಿ ಆ ಕೆಲಸ ಮಾಡಿ. ಮುಂದೆ ಮಾಡಬೇಕಾದ್ರೆ ಕೆಲಸ ಈಗಲೇ ಮಾಡಿಬಿಡ್ತೀನಿ, ನಾಳೆ ಮಾಡೋದು ಇವತ್ತು ಮಾಡೋದು ಈಗಲೇ ಮಾಡು ಅನ್ನೋದು, ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಜನ ಅಲ್ವಾ. ಯಾವುದನ್ನು ಅದೇ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಿದ್ರೇ ಆ ಕೆಲಸಕ್ಕೂ ಒಂದು ಮರ್ಯಾದೆ ಅಲ್ವಾ. ನಾಳೆ ಫ್ಲಡ್ ಆಗುತ್ತೆ ಅಂದ್ಬಿಟ್ಟು ನಿನ್ನ ಮನೇಲಿ ಬೋಟ್ ತಂದು ಇಟ್ಕೊಳಕ್ಕಾಗತ್ತಾ? ಇಲ್ಲಿ 2 ದಿನ ನೀರು ಬರುತ್ತೆ ಹೋಗುತ್ತೆ, ಹಾಗಂತ ಹೇಳಿ ನೀನು ಮನೇಲಿ ಬೋಟ್ ಇಟ್ಕೊಳಕ್ಕಾಗತ್ತಾ? ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ಈ ವಿಡಿಯೋದ ಸಾರಾಂಶ ಏನಂತ ಹೇಳಿದ್ರೆ, ದಯವಿಟ್ಟು ಈ ಆತುರತೆಯ ಮೆಂಟಾಲಿಟಿನ ಬಿಡಿ. ಮತ್ತು ನಾನೇ ಇರಬೇಕು, ನಾನು ಇದ್ರೇ ಕೆಲಸ ಆಗೋದು ಅನ್ನೋ ಒಂದು ಭ್ರಮೆಯಿಂದ ಆಚೆ ಬಂದು ಲೈಫಲ್ಲಿ ಸ್ವಲ್ಪ ಈಸಿಯಾಗಿ ಸಿಂಪಲ್ಲಾಗಿ ಜೀವನ ಮಾಡೋಕ್ಕೆ ಕಲಿತೀನಿ. ಯಾವುದನ್ನು ಹೆಚ್ಚು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಆ ಥರ ಪಡೋದ್ರಿಂದ ಫಸ್ಟು ಉದ್ಭವ ಆಗೋದೇ ಕಾಂಪ್ಲಿಕೇಶನ್ಸ್. ಓಕೆ, ದಯವಿಟ್ಟು ಈ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.